ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ 3 ದಿನ ಸಾಲು ರಜೆ ಇರೋದ್ರಿಂದ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈಗ ಜನ ಜಾತ್ರೆ ಏರ್ಪಟ್ಟಿದೆ. ಹಬ್ಬಕ್ಕಾಗಿ ತಮ್ಮ ಊರುಗಳತ್ತ ಮಂದಿ ಮುಖ ಮಾಡಿದ್ದಾರೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಹೆಚ್ಚುವರಿ ಬಸ್ ಅನ್ನು ಈ ಕಾರಣದಿಂದಾಗಿ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಮೆಜೆಸ್ಟಿಕ್ ನಿಂದ 850 ರಿಂದ 1000 ಬಸ್ಗಳ ಸಂಚಾರ ನಡೆಯುತ್ತೆ. ಜೊತೆಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ 350 ರಿಂದ 400 ಬಸ್ಗಳ ಓಡಾಟವನ್ನ ಈಗ ಅಲ್ಲಿ ಮಾಡಲಾಗಿದೆ. ಇಷ್ಟಿದ್ರೂ ಕೂಡ ವಿಪರೀತ ಜನ ತುಂಬಿದ್ರಿಂದ ಮೆಜೆಸ್ಟಿಕ್ ಹಾಗೂ ಪ್ರಮುಖ ಬಸ್ ನಿಲ್ದಾಣಗಳ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ರಾಜಧಾನಿ ಬೆಂಗಳೂರಿನಿಂದ ಬೇರೆ ಊರುಗಳತ್ತ ಅಂದ್ರೆ ತಮ್ಮ ಊರುಗಳತ್ತ ಜನ ಮುಖ ಮಾಡಿರೋದ್ರಿಂದ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಸಾಲು ಬಸ್ಗಳು ಲೈನ್ ಗಟ್ಟಿ ನಿಂತಿದ್ದಾವೆ. ಜೊತೆಗೆ ಜನರ ಓಡಾಟ ಕೂಡ ಅಲ್ಲಿ ಯಾವ ಮಟ್ಟಿಗೆ ಇದೆ ಅಂತ. ಇದರಿಂದಾಗಿ ಸುತ್ತಮುತ್ತಲಿನ ಏರಿಯಾ ಏನಿದಾವೆ, ಮೆಜೆಸ್ಟಿಕ್ ಇರಬಹುದು ಅಥವಾ ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ ಬಸ್ ನಿಲ್ದಾಣ, ಪ್ರಮುಖ ಬಸ್ ನಿಲ್ದಾಣಗಳ ಸುತ್ತಮುತ್ತ ಏರಿಯಾಗಳಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಾರಣ ಏನು? ಹಬ್ಬ ಬರ್ತಾ ಇದೆ, ನಾಳೆ ಹಬ್ಬಕ್ಕೆ ಮನೇಲಿರಬೇಕು ಅಂತ ಹೇಳಿ ಜನ ಡಿಸೈಡ್ ಮಾಡಿ ರಾಜಧಾನಿ ಬೆಂಗಳೂರಿನಿಂದ ಈಗ ತಮ್ಮ ಊರುಗಳತ್ತ ಜನ ಮುಖ ಮಾಡಿದ್ದಾರೆ. ರೈಟ್, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ. ಶಿವಕುಮಾರ್, ಹೌದು ರಜಾ ಇದೆ, ಜನ ಊರುಗಳಿಗೆ ಹೋಗಬೇಕು, ಆದಷ್ಟು ಬೇಗ ಊರು ತಲುಪಬೇಕು ಅಂತ ಹೇಳಿ ಈಗ ಮೆಜೆಸ್ಟಿಕ್ ಇರ್ಬೋದು ಪ್ರಮುಖ ನಿಲ್ದಾಣಗಳಲ್ಲಿ ಅವರು ಬಿಟ್ಟಿದ್ದಾರೆ. ಸೊ ಈಗ ಯಾವ್ಯಾವ ಬಸ್ ನಿಲ್ದಾಣ ಫುಲ್ ಜಾಮ್ ಪ್ಯಾಕ್ಡ್ ಆಗಿದೆ, ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಸದ್ಯ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಮೆಜೆಸ್ಟಿಕ್ನಲ್ಲಿ ಇವತ್ತು ಸುಮಾರು 800 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿರುವಂಥದ್ದು. ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶ, ಜೊತೆಗೆ ಭಾನುವಾರ ಕೂಡ ರಜಾ ಇರೋದ್ರ ಹಿನ್ನೆಲೆಯಲ್ಲಿ ಸಾಲು ರಜಾ ಬಂದಂಥ ಹಿನ್ನೆಲೆಯಲ್ಲಿ ಜನ ತಮ್ಮ ಊರುಗಳತ್ತ ತೆರಳುತ್ತಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸುಮಾರು 800 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಸುಮಾರು 350 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಜೊತೆಗೆ ಬೆಂಗಳೂರಿನ ಶಾಂತಿನಗರದಿಂದ ತಮಿಳುನಾಡು ಮಾರ್ಗಕ್ಕೆ ಸಂಚಾರ ಮಾಡುವಂಥ ಬಸ್ಗಳ ಪೈಕಿ ಸುಮಾರು 180 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿರುವಂಥದ್ದು. ಅಂದರೆ ಸಾಮಾನ್ಯ ದಿನಗಳಿಂದ ಇವತ್ತು ಬೆಂಗಳೂರಿನ ಬೇರೆ ಬಸ್ ನಿಲ್ದಾಣಗಳಲ್ಲಿ ಸುಮಾರು 1500 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರುವಂಥದ್ದು. ಬೆಂಗಳೂರಿನಿಂದ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸಂದರ್ಭದಲ್ಲಿ, ಜೊತೆಗೆ ಜನ ನಾಳೆ ನಾಡಿದ್ದು ಹಬ್ಬ ಇರೋದ್ರ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಗಳಿಗೆ ಬರ್ತಾರೆ. ಜೊತೆಗೆ ತಮ್ಮ ಊರುಗಳಿಗೆ ತೆರಳುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ KSRTC ಬಸ್ಗಳನ್ನು ನಿಯೋಜನೆ ಮಾಡಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ BMTC ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಬಿಟ್ಟಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ BMTC ಬಸ್ಗಳು ಕಾರ್ಯವನ್ನು ಆರಂಭ ಮಾಡಿದ್ರೆ ರಾತ್ರಿ 11ವರೆಗೂ ಕೂಡ BMTC ಬಸ್ಗಳು ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಇನ್ನು 3 ದಿನಗಳ ಕಾಲ ಈ ಹೆಚ್ಚುವರಿ ಬಸ್ ಸೇವೆಗಳು ಲಭ್ಯ ಇದೆ ಅಂತೇಳಿ KSRTC ಅಧಿಕಾರಿಗಳು ಹೇಳ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಹಬ್ಬ ಇರೋದ್ರ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ಸುತ್ತಮುತ್ತಲಿನ 8 ರಸ್ತೆಗಳು ಕೂಡ ಕಂಪ್ಲೀಟ್ ಜಾಮ್ ಆಗಿರುವಂಥದ್ದು. ಶಿವಾನಂದ ಸರ್ಕಲ್, ಆನಂದರಾವ್ ಸರ್ಕಲ್, ಮೆಜೆಸ್ಟಿಕ್, ಶ್ರೀರಾಮ್ಪುರ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳು ಕೂಡ ಕಂಪ್ಲೀಟ್ ಜಾಮ್ ಆಗಿರುವಂಥದ್ದು. ಸಂಜೆ 4 ಗಂಟೆಯಿಂದಲೂ ಕೂಡ ಮೆಜೆಸ್ಟಿಕ್ ಸುತ್ತಮುತ್ತಲೂ ಕಂಪ್ಲೀಟ್ ಜಾಮ್ ಆಗಿದೆ. ಈಗ ಕಳೆದ ಅರ್ಧ ಗಂಟೆಯಿಂದ ಸ್ವಲ್ಪ ಟ್ರಾಫಿಕ್ ಈಸಿಯಾಗಿ ಮೂವ್ಮೆಂಟ್ ಆಗ್ತಿರುವಂಥದ್ದು. ಇನ್ನು 3 ದಿನಗಳ ಕಾಲ ಹೆಚ್ಚುವರಿ ಬಸ್ ಸೇವೆಯನ್ನು ಕಲ್ಪಿಸಿದೀವಿ ಅಂತೇಳಿ ಸದ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿರುವಂಥದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಫಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.